ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಸಿಎಂ ಅವರ ಪತ್ನಿಗೆ ಲಭಿಸಿದಂತಹ 14 ಸೈಟ್ ವಿಚಾರದಲ್ಲಿ ಅನೇಕರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಕೊನೆಯದಾಗಿ ಮೂಡಾದ ಮಾಜಿ ಆಯುಕ್ತ ನಟೇಶ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತಂತೆ. ಈ ಮೂಲಕ ಕೊನೆಯ ಹಂತವನ್ನ ಲೋಕಾಯುಕ್ತ ತನಿಖೆ ತಲುಪಿದೆ ಅಂತ ಹೇಳ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಸರ್ಕಾರ ನಟೇಶ್ ಅವರ ವಿಚಾರದಲ್ಲಿ ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಏನಕ್ಕಪ್ಪ ಅಂತ ಕೇಳಿದ್ರೆ, ಸರ್ಕಾರಿ ಅಧಿಕಾರಿ ವಿಚಾರಣೆ ನಡೆಸೋದಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ಸೊ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಲೋಕಾಯುಕ್ತರು ಕೇಳಿದ್ರು. ಸೈಟ್ ಮರು ಹಂಚಿಕೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ನಟೇಶ್ ಎದುರಿಸ್ತಾ ಇದ್ದಾರೆ. ಮುಂದಿನ ವಾರ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಇವರಿಗೆ ಜಾರಿ ಆಗಿದೆ. ಸೊ ಮುಂದಿನ ವಾರ ಇವರು ಹಾಜರಾಗ್ತಾರಾ ಅಥವಾ ಸಮಯಾವಕಾಶವನ್ನ ಇನ್ನಷ್ಟು ಕೇಳ್ತಾರಾ? ಇವರಿಂದ ಲೋಕಾಯುಕ್ತದ ತನಿಖೆ ಮುಂದೆ ಹೇಗೆ ಸಾಗುತ್ತೆ ಅನ್ನೋದು ಪ್ರಶ್ನೆ. ಬಟ್ ಕಡೆ ಹಂತ ಅಂತ ಇದನ್ನ ಹೆಂಗೆ ಕನ್ಸಿಡರ್ ಮಾಡೋಕ್ಕಾಗತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಯಾಕಂದ್ರೆ ಇದರಲ್ಲಿ ಇನ್ನೂ ತನಿಖೆಯ ಆಳ ಅಗಲಕ್ಕೆ ಲೋಕಾಯುಕ್ತರು ಇಳಿದಿಲ್ಲ ಅನ್ನೋ ಆರೋಪಗಳು, ಅನುಮಾನಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಬಿಕಾಸ್ ತನಿಖೆ ಆಯಾಮ ಸಾಗಿದ ರೀತಿಯನ್ನ ಗಮನಿಸಿದಾಗ ಏನೇ ಆಗಲಿ ನಟೇಶ್ರನ್ನ ವಿಚಾರಣೆಗೆ ಒಳಪಡಿಸ್ತಾರಂತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಈಗ ನಟೇಶ್ರನ್ನ ವಿಚಾರಣೆಗೆ ಒಳಪಡಿಸೋ ನಿಟ್ಟಿನಲ್ಲಿ ಯಾವ ರೀತಿ ತಯಾರಿಯನ್ನ ಲೋಕಾಯುಕ್ತ ಪೊಲೀಸರು ಮಾಡ್ಕೊಂಡಿದ್ದಾರೆ? ಮುಂದಿನ ವಾರನೇ ಹಾಜರಾಗ್ತಾರಾ ಅಥವಾ ಇನ್ನಷ್ಟು ಸಮಯಾವಕಾಶವನ್ನ ಕೇಳ್ತಾರ ನಟೇಶ್? ಯಾವ ಸಾಧ್ಯತೆ ಜಾಸ್ತಿ ಇದೆ? ಮಮತಾ, ಪ್ರಮುಖವಾಗಿ ನಟೇಶ್ ಅವರು 50-50 ಅನುಪಾತದಲ್ಲಿ ಸೈಟ್ಗಳನ್ನ ಮರು ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಆ ಸಂದರ್ಭದಲ್ಲಿ ಆಯುಕ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸರ್ಕಾರದ ನಡವಳಿಗಳೇನಿತ್ತು, ಜೊತೆಗೆ ಸರ್ಕಾರ ಕೊಟ್ಟಂತ ತೀರ್ಮಾನಗಳು, ಇವೆಲ್ಲದರ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನ ಮತ್ತು ಅವರನ್ನ ವಿಚಾರಣೆಯನ್ನ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಈಗ ಲೋಕಾಯುಕ್ತ ಪೊಲೀಸರಿಗೆ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿರ್ಬೋದು, ಸಾಕ್ಷಿಗಳಿರ್ಬೋದು, ಜೊತೆಗೆ 2004ರಲ್ಲಿ ಇಡೀ ಭೂಮಿಯನ್ನ ಪರಿವರ್ತನೆ ಮಾಡಿದಂಥವ್ರು, ಅಂದ್ರೆ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದಂಥ ಅಧಿಕಾರಿಗಳು, ಇವರೆಲ್ಲರದು ಕೂಡ ವಿಚಾರಣೆಯನ್ನ ಮಾಡಿ ಮುಗಿಸಾಗಿದೆ. ಈಗಾಗಲೇ ಈಗಿನ ಮಾಹಿತಿ ಪ್ರಕಾರ ಲೋಕಾಯುಕ್ತ ಪೊಲೀಸರು ಕೊನೆಯ ಹಂತದ ತನಿಖೆಗೆ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಟೇಶ್ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡ ಬಳಿಕ ಅಂತಿಮ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಿಕ್ಕೆ, ಅದಕ್ಕೆ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಒಂದಷ್ಟು ಚರ್ಚೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಕಳೆದ 1 ತಿಂಗಳ ಹಿಂದೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಸರ್ಕಾರದ ಮನವಿಯನ್ನ ಮಾಡ್ಕೊಂಡಿದ್ರು ಲೋಕಾಯುಕ್ತ ಪೊಲೀಸರು. ನಿನ್ನೆ ಅಷ್ಟೇ ಲೋಕಾಯುಕ್ತ ಪೊಲೀಸರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನೋಟಿಸ್ ಅನ್ನ ಸರ್ವ್ ಮಾಡಿ ಮುಂದಿನ ವಾರ ವಿಚಾರಣೆಗೆ ಬರಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ ವಾರ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸೈಟ್ ಮರು ಹಂಚಿಕೆ ವಿಚಾರ ಇರಬಹುದು, ಜೊತೆಗೆ ಅವ್ರ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬಂದಿರುವಂಥದ್ದು. ಆರೋಪಗಳಿಗೆ ಸಂಬಂಧಪಟ್ಟಂತೆ ನಟೇಶ್ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಲೋಕಾಯುಕ್ತ ಪೊಲೀಸರು ಅವರ ಹೇಳಿಕೆಯ ಮುಕ್ತಾಯ ಬಳಿಕ ಮುಂದಿನ ಹಂತದ ತನಿಖೆ ಅಥವಾ ಮುಂದಿನ ಹಂತದ ವರದಿಯನ್ನ ತಯಾರು ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.